ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಜಾಯ್ಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುಜಾತ. ಇವತ್ತು ನೀವೆಲ್ಲ ಇಷ್ಟಪಡುವಂಥ ಒಂದು ರುಚಿಕರವಾದ ಒಂದು ರೆಸಿಪಿ ಜೊತೆ ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಹೇಗೆ ಮಾಡಬೇಕು, ಏನು ಕತೆ. ಎಲ್ಲರೂ ಇಷ್ಟಪಡ್ತಾರೆ ಇದನ್ನು. ಸಾಮಾನ್ಯವಾಗಿ ನ್ಯಾಚುರಲ್ಲಾಗಿ ನಮಗೆ ಗಾಡ್ ಗಿಫ್ಟ್ ಇದು. ಎಲ್ರಿಗೂ ಗೊತ್ತಿರೋ ಹಾಗೆ ಹಲಸಿನಕಾಯಿ, ಜಾಕ್ ಫ್ರೂಟ್. ಹಲಸಿನಕಾಯಿನ ಮಾರ್ಕೆಟಲ್ಲಿ ಇವಾಗ ಸೀಸನ್ ಆಗಿರೋದ್ರಿಂದ ಇನ್ನು ಹಲಸಿನಕಾಯಿ ಜಾಸ್ತಿ ಬರ್ತಾ ಇರುತ್ತೆ. ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು. ನೋಡಿ, ಇಲ್ಲಿ ನಾನು ಮಾರ್ಕೆಟಲ್ಲಿ ಜಾಕ್ ಫ್ರೂಟನ್ನು ಈ ಥರ, ಫ್ರೂಟಲ್ಲ ಇದು, ಕಾಯಿ, ಹಣ್ಣಾಗಿಲ್ಲ ಇನ್ನು ಕಾಯಿ. ಇದು ಈ ಥರ ಕಾಯಿನೇ ನಮಗೆ ಅಡುಗೆ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದರೊಳಗೆ ನಾನಿವತ್ತು 2-3 ಥರದ ವೆರೈಟಿ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ತಂದಿದ್ದೀವಿ. ಕೆ ಜಿಗೆ 80 ರೂಪಾಯಿ. ನಾನು ಕೆ ಜಿನ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ಇದನ್ನು ನಾವು ಮನೆಗೆ ತಂದು ಕಟ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಅಲ್ಲೇ ಅರ್ಧ ಕಟ್ ಮಾಡಿಸಿ, ಈ ಥರ ಕಟ್ ಮಾಡಿಸಿ ತಂದಿರೋದನ್ನು ಇವಾಗ ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡ್ಕೊಳ್ಳೋಣ. ಇದು ಮಾಡೋಕ್ಕೂ ಮುಂಚೆ ನೀವು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕಾಗುತ್ತೆ, ಇಲ್ಲಾಂದರೆ ಕೈಗೆ ಮೇಣ ಅಂಟ್ಕೊಳುತ್ತಲ್ವ. ತುಂಬ ಜನ ನಾ ಮಾರ್ಕೆಟಲ್ಲಿ ತಗೊಬೇಕಾದ್ರೆ ಕೇಳಿದ್ರು, ಹೇಗೆ ಮಾಡ್ತೀರಿ, ಏನು ಮಾಡ್ತೀರಿ ಇದನ್ನು ಅಂತ ತೆಲುಗಲ್ಲಿ ಕೇಳಿದ್ರು. ಆದರೆ ಕನ್ನಡದಲ್ಲಿ ರೆಸಿಪಿ ಹಾಕ್ತಾಯಿರ್ತೀನಿ, ನೋಡೋಣ ಯಾರಿಗೆ ಬೇಕಂದರೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಸಣ್ಣ ಸಣ್ಣ ಪೀಸನ್ನು ನಿಮ್ಗೆ ಯಾವ ಸೈಜಲ್ಲಿ ಬೇಕಾಗುತ್ತೋ ಆ ಸೈಜಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ ಎಲ್ಲದನ್ನೂ. ಈ ಥರ ಸ್ವಲ್ಪ ಬೀಜ ಇರಬೇಕು. ಇದು ಒಳ್ಳೆ ರುಚಿಯ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದಿದು. ಕಟ್ ಮಾಡೋದು ಸ್ವಲ್ಪ ಕಷ್ಟ, ಏನಿಲ್ಲ. ಒಂದು ಸಲ ನೀವು ಮಾಡೋಕ್ಕೆ ಟ್ರೈ ಮಾಡಿದರೆ ಕಟ್ ಮಾಡೋದು ಸುಲಭನೇ ಆಗುತ್ತೆ. ಆದರೆ ಮೇಲ್ಗಡೆ ಸಿಪ್ಪೆನ ನೀವು ಮಾರ್ಕೆಟಲ್ಲಿ ತೆಗೆಸ್ಕೊಂಬರೋದೇ ಒಳ್ಳೆಯದು. ನೋಡಿ, ಇದು ನನಗೆ ಸಾಂಬಾರಿಗೆ ಬೇಕಾಗೋಷ್ಟು ಮಾತ್ರ. ನಾವಿಬ್ಬರೇ ಇರೋದ್ರಿಂದ ಸಾಂಬಾರಿಗೆ ಸ್ವಲ್ಪನೇ ತೊಗೋತೀನಿ, ಜಾಸ್ತಿ ಮಾಡ್ತಾಯಿಲ್ಲ. ಒಂದು ಹೊತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾಯಿದ್ದೀವಿ. ನೋಡಿ, ಇಷ್ಟನ್ನು ಕಟ್ ಮಾಡಿ ಸಾಂಬಾರಿಗೆ, ಮತ್ತು ಇದರೊಳಗೇ ನಾನು ಬಿರಿಯಾನಿ, ಪಲಾವ್ ಕೂಡ ಮಾಡ್ತಾಯಿದ್ದೀನಿ. ಇದರೊಳಗೇ ಒಂದು 2-3 ವೆರೈಟಿನ ಮಾಡ್ಬೋದು, ಎಷ್ಟು ಬೇಕಾದರೂ ಮಾಡ್ಬೋದು. ಮಂಚೂರಿಯಾ ಮಾಡ್ಬೋದು, ಎಲ್ಲ ಮಾಡ್ಬೋದು, ತಿನ್ನೋರು ಇರಬೇಕಷ್ಟೆ. ನಾನಿವಾಗ 2 ಐಟಮ್ ಮಾಡಬೇಕು ಅಂದ್ಕೊಂಡು 2 ಭಾಗ ಮಾಡ್ಕೊಂಡಿದ್ದೀನಿ. 1 ಕೆ ಜಿಯಲ್ಲಿ 2 ಭಾಗ ಮಾಡಿದ್ದೀನಿ. ಅರ್ಧ ಕೆ ಜಿನ ಸಾಂಬಾರಿಗೋಸ್ಕರ, ಇನ್ನರ್ಧ ಬಿರಿಯಾನಿ ಮಾಡೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಈ ಥರ ಸಣ್ಣದಾಗೆಲ್ಲ ಕಟ್ ಮಾಡಿ, ಯಾವಾಗಲೂ ಪಾತ್ರೆ ಕೂಡ ಎಣ್ಣೆ ಹಚ್ಚಿರಬೇಕು. ಹಾಗೆ ನೀವು ಕಟ್ ಮಾಡೋ ಚಾಕುಗೆ, ಕೈಯಿಗೆ ಎಲ್ಲ ಎಣ್ಣೆ ಹಚ್ಕೋಬೇಕು, ಇಲ್ಲಾಂದರೆ ಅಂಟಾಗುತ್ತೆ. ಇವಾಗ ನಾನು ಈ ಸಾಂಬಾರಿಗೋಸ್ಕರ ಚೂರು ಅರಿಶಿನ ಹಾಕ್ತಾಯಿದ್ದೀನಿ, ಹಾಗೆ ಒಂಚೂರು ಉಪ್ಪು, ಬೇಕು ಅಂದರೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಬೋದು ನೀವು. ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಬೇಯಿಸ್ಕೋಬೇಕು. ಅದ್ರ ಜೊತೆಲಿ ನಾನು ಇನ್ನೊಂದು ನಮ್ಮ ಹಳ್ಳಿಯ ಐಟಮ್, ಬಾಳೆ ದಿಂಡು. ಇದು ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ. ಇವೆಲ್ಲ ನಮಗೆ ಎಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ವ. ಹಾಗೆ ಬಾಳೆ ದಿಂಡು ಕಾಣಿಸ್ತು ಅಲ್ಲಿ, ಅದನ್ನು ತಂದಿದ್ದೀನಿ. ನೋಡಿ, ಇಷ್ಟು ಸಣ್ಣ ಪೀಸಿಗೆ 20 ರೂಪಾಯಿ ಕೊಟ್ಟು 30 ರೂಪಾಯಿ ಕೊಟ್ಟು ತಂದಿದ್ದೀನಿ. ಇದರೊಳಗೆ ಪಲ್ಯ ಮಾಡ್ತಾಯಿದ್ದೀನಿ. ಇದು ನೀವು ಕೋಸುಂಬರಿ ಮಾಡ್ಬೋದು, ಪಲ್ಯ ಮಾಡ್ಬೋದು, ಹುಳಿ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದೇ. ಆವಾಗವಾಗ ತಿನ್ನಬೇಕು. ವಾರದಲ್ಲಿ 1 ಸಲ ಇಲ್ಲ 15 ದಿವಸಕ್ಕೊಂದು ಸಲ ತಿಂದರೆ ತುಂಬಾ ಒಳ್ಳೆಯದಿದು. ಇದನ್ನು ಕಟ್ ಮಾಡೋದು ಕೆಲವರಿಗೆ ಗೊತ್ತಿಲ್ಲ, ದೊಡ್ಡದು ತರ್ತಾರೆ. ಆದರೆ ತುಂಬ ಇದರೊಳಗೆ ಹೋಗಿ ಮಧ್ಯದಲ್ಲಿ 1 ರೌಂಡ್ ಮಾತ್ರ ನಮಗೆ ಕ್ಲೀನಾಗಿ ಪಲ್ಯ ಮಾಡೋದಕ್ಕೆ ಸಿಗೋದಿದು. ನೋಡಿ, ಇಷ್ಟು ಮಾತ್ರ. ಕೈಯಲ್ಲಿ ಹೀಗೆ ನೋಡಿದ್ರಾಗ ಮೆತ್ತಗಿರಬೇಕು, ಆ ಭಾಗ ಮಾತ್ರ ನಾವು ಪಲ್ಯ ಮಾಡೋಕ್ಕೆ ಬಳಸ್ಬೋದು. ಈ ಥರ ರೌಂಡ್ ಕಟ್ ಮಾಡಿದ್ಮೇಲೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕು. ಪಲ್ಯಕ್ಕೆ ಇದು ಕಟ್ ಮಾಡೋದು ಕೆಲವ್ರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ ಮಧ್ಯದಲ್ಲಿ. ಈ ಥರ ಸಣ್ಣ ಪೀಸ್ ಮಾಡಿ, ಇದಕ್ಕೆ ನೀವೇನು ಬೇಕಾಗಿಲ್ಲ ಅಂದರೆ ಬೇಯಿಸೋ ಅವಶ್ಯಕತೆಯೂ ಇರಲ್ಲ. ಕೋಸುಂಬರಿ ಥರ ಮಾಡ್ಬೋದು. ಸ್ವಲ್ಪ ಹೆಸರುಬೇಳೆ ಹಾಕಿಬಿಟ್ಟು ಒಗ್ಗರಣೆ ಮಾಡಿ ಲಿಂಬೆಹಣ್ಣು ಹಿಂಡಿದ್ರೆ ಕೋಸುಂಬರಿ ರೆಡಿ ಆಗುತ್ತೆ. ಇಲ್ಲಾಂದರೆ ಪಲ್ಯ ಮಾಡ್ಬೋದು. ಹೊಟ್ಟೆಯಲ್ಲಿ ಅಲ್ಸರ್ ಅಂತಾಗಿರುತ್ತಲ್ಲ, ಆವಾಗ ಇದನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಬಾಳೆದಿಂಡು ಇದು ಒಳ್ಳೆಯದು, ಜೀರ್ಣಕ್ರಿಯೆಗೆ ಒಳ್ಳೆಯದಿದು.
ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ಎಲ್ಲ. ಇವೆಲ್ಲ ತರಕಾರಿಗಳನ್ನು ಕಟ್ ಮಾಡೋದ್ರಲ್ಲೇ ಒಂದು ಇದು. ಕೆಲವೊಬ್ಬರಿಗೆ ಗೊತ್ತಿರಲ್ಲ ಇದನ್ನು ಹೇಗೆ ಕಟ್ ಮಾಡಬೇಕು ಏನು ಅಂತ. ಇಷ್ಟ ಇರುತ್ತೆ ತಿನ್ನಬೇಕು ಅಂತ, ಆದರೆ ಕಟ್ ಮಾಡೋದು ಗೊತ್ತಿರಲ್ಲ. ಮಾರ್ಕೆಟಲ್ಲಿ ಇರುತ್ತೆ ಎಲ್ಲ, ಇವಾಗ ಮಾರ್ಕೆಟಲ್ಲಿ ಸಿಗುತ್ತಲ್ವ. ತೋಟ ಇರೋರಿಗಾದರೆ, ಬಾಳೆ ತೋಟ ಇರೋರಿಗಾದರೆ ಸಿಗುತ್ತೆ. ನಮಗೆಲ್ಲ ಮಾರ್ಕೆಟಲ್ಲಿ ತೊಗೋಬೇಕಾಗುತ್ತಲ್ವ. ಸಣ್ಣ ಸಣ್ಣ ಪೀಸ್ ಇರುತ್ತೆ, ಅದರೊಳಗೆ ತೆಗೆದ ತಕ್ಷಣ ಸಿಗೋದು ಇಷ್ಟು ಸಾಕು. ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಾಮೂಲಾಗಿ ನೀವು ಯಾವ ಥರ ಪಲ್ಯಗಳನ್ನು ಮಾಡ್ತೀರೋ ಆ ಥರ ಫ್ರೈ ಮಾಡಿಬಿಡ್ಬೋದು. ಇದಕ್ಕೇನು ಸ್ಪೆಷಲ್ಲಾಗಿ ಏನಾರು ಮಾಡಬೇಕು ಅಂತೇನಿಲ್ಲ. ಇದು ರೆಡಿಯಾಗಿದೆ. ಇದನ್ನು ನೀರಲ್ಲೇ ಹಾಕಿ ಇಡಬೇಕು ನೀವು ಯಾವತ್ತೂ, ಇದನ್ನು ಹೊರಗಡೆ ಇಡಬಾರ್ದು. ನೋಡಿ ಇದ್ರ ಜೊತೆ ನಾನು ಒಗ್ಗರಣೆ ಡಬ್ಬಿ ಬಗ್ಗೆ ಸ್ವಲ್ಪ ಹೇಳಬೇಕು ಅಂದ್ಕೊಂಡೆ. ಮನೆಯಲ್ಲಿ ಒಗ್ಗರಣೆ ಡಬ್ಬಿ ಕರೆಕ್ಟಾಗಿರಬೇಕು. ಒಗ್ಗರಣೆ ಡಬ್ಬಿಲಿ ಇವೆಲ್ಲ ಇದ್ದರೆ ನಮಗೆ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಲ್ವಾ. ನೋಡಿ ಒಗ್ಗರಣೆ ಡಬ್ಬಿಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತೆ, ಮೆಣಸಿನ್ಕಾಯಿ, ಜೀರಿಗೆ, ಅರಿಶಿನ ಇವಿಷ್ಟು ಇರಬೇಕು. ಬೆಳ್ಳುಳ್ಳಿ ಯೂಸ್ ಮಾಡೋರು ಬೆಳ್ಳುಳ್ಳಿನ ಕೂಡ ಇಟ್ಕೊಂಡಿರ್ತಾರೆ, ಇಲ್ಲ ಸಪ್ರೇಟಾಗಿರ್ಬೋದು. ಅಂತೂ ಸಾಂಬಾರು ಬಟ್ಲಲ್ಲಿ ಒಗ್ಗರಣೆ ಡಬ್ಬಿಲಿ ಇವೆಲ್ಲದೂ ಇರಬೇಕು ಕಂಪಲ್ಸರಿ. ನಮ್ಮ ಇಂಡಿಯನ್ ಅಡುಗೆ ಮನೆಯಲ್ಲಿ ಇವೆಲ್ಲ ಕಂಪಲ್ಸರಿ ಇದ್ದೇ ಇರುತ್ತಲ್ವ. ಪ್ರತಿ ಮನೆಯಲ್ಲೂ ಸಾಂಬಾರು ಬಟ್ಲು ಅನ್ನೋದನ್ನು ಕಂಪಲ್ಸರಿ ಇಟ್ಕೋಬೇಕು. ಕರಿಬೇವು ಸೊಪ್ಪು ಇದು ನೋಡಿ ನಮ್ಮ ಮನೆ ಗಿಡದ್ದೇ. ಇಲ್ಲಿ ಹಲಸಿನಕಾಯಿ ಬೇಯ್ತಾ ಇದೆ. ಇನ್ನೇನು ರೆಡಿ ಆಯಿತು. ಇದಕ್ಕೆ ನಾನು ಮಸಾಲೆನ ರುಬ್ಬಿ ಹಾಕ್ತಾಯಿದ್ದೀನಿ. ಮಾಮೂಲು ಸಾಂಬಾರು ಹೇಗೆ ಮಾಡ್ತೀರ ನೀವು ಅದೇ ಥರ ರುಬ್ಬಿ ಹಾಕಬೇಕು. ಕೊಬ್ಬರಿ, ಹಸಿಕಾಯಿ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹುರಿದ್ಬಿಟ್ಟು ಮಿಕ್ಸಿಲಿ ಹಾಕಿ ಪಲ್ಯ ರೆಡಿ ಆಯಿತು ನೋಡಿ, ಸಿಂಪಲ್ಲಾಗಿ. ಇವೆಲ್ಲ ನಿಮ್ಮ ಸ್ಟೈಲಲ್ಲಿ ನೀವು ಯಾವ ಥರ ಮಾಡ್ತೀರೋ ಆ ಥರ ಮಾಡ್ಕೊಳ್ಳಿ. ಪಲ್ಯನ ಒಳ್ಳೆಯದು ನೋಡಿ. ಸಾಂಬಾರಿಗೆ ರುಬ್ಬಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ ಇವಾಗ. ಇದ್ರ ಜೊತೆ ಇದಕ್ಕೆ ಕುಕ್ಕರಲ್ಲಿ ಬೇಯಿಸಿರೋ ಬೇಳೆ, ಸ್ವಲ್ಪ ಬೇಳೆ, ಟೊಮೆಟೊ ಎಲ್ಲ ಮಿಕ್ಸ್ ಮಾಡಿ ಹಾಕಿ, ಉಪ್ಪು ಹಾಕಿ ಬೇಕಾಗಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ರೆ ನಮಗೆ ಹಲಸಿನಕಾಯಿ ಸಾಂಬಾರು ರೆಡಿಯಾಗಿಬಿಡುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಏನೂ ಇದಿರಲ್ಲ, ಚೆನ್ನಾಗಿರುತ್ತೆ ಸಾಂಬಾರು. ಏನು ಮಾಡಿದ್ರೂ ಚೆನ್ನಾಗಿರುತ್ತೆ ಹಲಸಿನಕಾಯಿ. ನೋಡಿ ಸಾಂಬಾರು ರೆಡಿ ಆಯಿತು, ಊಟಕ್ಕೆಲ್ಲ ರೆಡಿ ಆಯಿತು.